ಬಾಹುಬಲಿ ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಓಟಿಟಿಗೆ ಎಂಟ್ರಿ ಕೊಟ್ಟು ಸದ್ದು ಮಾಡುತ್ತಿದೆ. ಬಾಕ್ಸ್ ಆಫೀಸ್ನಲ್ಲಿ 700 ಕೋಟಿ ರು ಅಧಿಕ ಕ್ರಾಸ್ ಕಲೆಕ್ಷನ್ ಮಾಡಿದ ಸಿನಿಮಾ ಇದೀಗ ಸ್ಮಾಲ್ ಸ್ಕ್ರೀನ್ನಲ್ಲಿ ವೀಕ್ಷಕರನ್ನು ಸೆಳೆಯುತ್ತಿದೆ. ಓಟಿಟಿಗೆ ಬಂದರೂ ಕೆಲವೆಡೆ ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ಅಭಿಮಾನಿಗಳು ಮತ್ತೊಮ್ಮೆ ಸಲಾರ್ ಸಿನಿಮಾ ನೋಡಿ ಎಂಜಾಯ್ ಮಾಡುತ್ತಿದ್ದಾರೆ. ಥಿಯೇಟರ್ನಲ್ಲಿ ಅರ್ಥವಾಗದುದನ್ನು ಮತ್ತೊಮ್ಮೆ ನೋಡಿ ತಿಳಿಸಿಕೊಳ್ಳುತ್ತಿದ್ದಾರೆ. ಪ್ರಭಾಸ್ ಡೈಲಾಗುಗಳನ್ನು ಮತ್ತೆ ಮತ್ತೆ ಕೇಳಿ ಖುಷಿ ಪಡುತ್ತಿದ್ದಾರೆ. ಪ್ರಶಾಂತ್ ನೀಲ್ ಎಲಿವೇಶನ್ ಸೀನ್ಸ್ ನೋಡಿ ಥ್ರಿಲ್ ಆಗುತ್ತಿದ್ದಾರೆ. ಥಿಯೇಟರ್ನಲ್ಲಿ ಬಿಡುಗಡೆಯಾದ 28 ದಿನಕ್ಕೆ ಸಿನಿಮಾ ಓಟಿಟಿಗೆ ಬಂದಿದ್ದು ಕೆಲವರಿಗೆ ಅಚ್ಚರಿ ಮೂಡಿಸಿತು. ಬಾಹುಬಲಿ ಸರಣಿ ಬಳಿಕ ಪ್ರಭಾಸ್ಗೆ ಒಳ್ಳೆ ಬ್ರೇಕ್ ಕೊಟ್ಟ ಸಿನಿಮಾ ಸಲಾರ್. ಒಂಬಾಳೆ ಫಿಲಂ ಸಂಸ್ಥೆ ಸಿನಿಮಾ ನಿರ್ಮಾಣ ಮಾಡಿದೆ. ಅಂದಾಗೆ 2 ಭಾಗಗಳಾಗಿ ಚಿತ್ರವನ್ನು ತೆರೆಗೆ ತರಲಾಗುತ್ತಿದೆ. ಮುಂದಿನ ವರ್ಷ ಸಲಾರ್ ಪಾರ್ಟ್ 2 ಸೌರ್ಯಾಂಗ ಪರ್ವ ಪ್ರೇಕ್ಷಕರ ಮುಂದೆ ಬರುವ ನಿರೀಕ್ಷೆ ಇದೆ. ಕನ್ನಡದ ಉಗ್ರಂ ಕಥೆಯನ್ನೇ ಬಹಳ ದೊಡ್ಡ ಮಟ್ಟದಲ್ಲಿ ಸಲಾರ್ ಸರಣಿಯಾಗಿ ತೆರೆಗೆ ತರಲಾಗುತ್ತಿದೆ. ಕನ್ನಡ ಪ್ರೇಕ್ಷಕರಿಗೆ ಸಲಾರ್ ಅಷ್ಟಾಗಿ ಇಷ್ಟವಾಗದಿದ್ದರೂ ತೆಲುಗು ಪ್ರೇಕ್ಷಕರು ಪ್ರಭಾಸ್ ಆರ್ಭಟವನ್ನು ಮೆಚ್ಚಿಕೊಂಡಿದ್ದಾರೆ. ಉತ್ತರ ಭಾರತದ ಮಾತ್ರವಲ್ಲದೆ ವಿದೇಶಗಳಲ್ಲೂ ಕೂಡ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಸಖತ್ ಸದ್ದು ಮಾಡಿತ್ತು. ಕಾನ್ಸರ್ ಪ್ರಪಂಚವನ್ನು ಪ್ರಶಾಂತ್ ನೀಲ್ ತಿದ್ದಿ ತೀಡಿದ ಬಗ್ಗೆ ಮೆಚ್ಚುಗೆ ಪಾತ್ರವಾಗಿದೆ. ದೇವ ಹಾಗೂ ವರದ ಸ್ನೇಹದ ಬಗ್ಗೆ ಪ್ರೇಕ್ಷಕರು ಮನೆಗೆದ್ದಿದೆ. ಇಂತಹ ಆತ್ಮೀಯ ಸ್ನೇಹಿತರು ಏಕೆ ಶತ್ರುಗಳಾದರೂ ತಿಳಿಯಲು ಕಾತರದಿಂದ ಕಾಯುತ್ತಿದ್ದಾರೆ. ದೇವ ಪಾತ್ರದಲ್ಲಿ ಪ್ರಭಾಸ್ ಆರ್ಭಟಕ್ಕೆ ಫುಲ್ ಮಾರ್ಕ್ಸ್ ಸಿಕ್ಕಿದೆ. ಕಾನ್ಸರ್ ಬಿಟ್ಟು ಬರ್ಮಾ ಗಡಿಯಲ್ಲಿ ಕಲ್ಲಿದ್ದಲು ಗಣಿಯಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡಿಕೊಂಡಿರುವ ದೇವ ಸ್ನೇಹಿತನಿಗಾಗಿ ಮತ್ತೆ ಕಾನ್ಸರ್ಗೆ ಬರುತ್ತಾನೆ. ದೊಡ್ಡ ವಿರೋಧಿ ಪಡೆ ಎದುರು ಸ್ನೇಹಿತನಿ ವರದನಿಗೆ ಕಾನ್ಸರ್ ಪಟ್ಟ ಕಟ್ಟಲು ಬೆಂಬಲವಾಗಿ ನಿಲ್ಲುತ್ತಾನೆ. ಆದರೆ ದೇವ ಮಾತನಾಡುವುದು ಕಮ್ಮಿ, ಒಡೆದಾಡುವುದೇ ಹೆಚ್ಚು. ಇಡೀ ಸಲಾರ್ ಸಿನಿಮಾದಲ್ಲಿ ದೇವ ಬಹಳ ಹೊತ್ತು ಸೈಲೆಂಟ್ ಆಗಿ ಇರುತ್ತಾನೆ, ಹಾಗಾಗಿ ವೈಲೆಂಟ್ ಆಗಿರುತ್ತಾನೆ. ಆ ಪಾತ್ರಕ್ಕೆ ಡೈಲಾಗ್ ಕೂಡ ಕಮ್ಮಿಯ. ಫಸ್ಟ್ ಹಾಫ್ನಲ್ಲಿ ಜ್ವಾಲಾಮುಖಿ ಅಂತ ದೇವ ತಾಯಿ ಮಾತಿಗೆ ಕಟ್ಟು ಬಿದ್ದು ತಣ್ಣಗಾಗಿರುತ್ತಾನೆ. ಕೊನೆಯ ತಾಯಿಯ ಅಣತಿಯಂತೆ ಎದುರಡಿಗಳ ವಿರುದ್ಧ ತಿರುಗಿ ಬೀಳುತ್ತಾನೆ. ಸೆಕೆಂಡ್ ಹಾಫ್ನಲ್ಲಿ ಕೂಡ ಹೆಚ್ಚು ಡೈಲಾಗೇ ಇಲ್ಲ. ಸಾಮಾನ್ಯವಾಗಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಾಯಕ ನಟನಿಗೆ ಹೆಚ್ಚು ಡೈಲಾಗ್ ಇರುತ್ತದೆ. ಬಿಲ್ಡ್ ಅಪ್ ಡೈಲಾಗ್ಸ್, ಪಂಚಿಂಗ್ ಡೈಲಾಗ್ಸ್, ಒನ್ ಲೈನರ್ಸ್ ಹೀಗೆ ಏನೇನೋ ಇರುತ್ತದೆ. ಆದರೆ ಸಲಾರ್ ಚಿತ್ರದಲ್ಲಿ ಪ್ರಭಾಸ್ ಡೈಲಾಗ್ ಇರಲಿ, ಮಾತನಾಡಿರುವುದೇ ಬಹಳ ಕಮ್ಮಿ. ಸಿನಿಮಾ ಓಟಿಟಿಗೆ ಬರುತ್ತಿದ್ದಂತೆ ಅಭಿಮಾನಿಗಳು ಒಟ್ಟಾರೆಯಾಗಿ ಸಿನಿಮಾದಲ್ಲಿ ಪ್ರಭಾಸ್ ಎಷ್ಟು ಹೊತ್ತು ಮಾತನಾಡಿದ್ದಾರೆ ಎನ್ನುವ ಲೆಕ್ಕ ಹಾಕಿದ್ದಾರೆ. ಯಾವುದೇ ಸಿನಿಮಾದಲ್ಲಿ ನಾಯಕ ಇಷ್ಟ ಕಮ್ಮಿ ಅವಧಿ ಮಾತನಾಡಲ್ಲ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. 2 ಗಂಟೆ 52 ನಿಮಿಷಗಳ ಸಲಾರ್ ಚಿತ್ರದಲ್ಲಿ ಒಟ್ಟಾರೆಯಾಗಿ ಪ್ರಭಾಸ್ 2 ನಿಮಿಷ 33 ಸೆಕೆಂಡ್ ಮಾತ್ರ ಮಾತನಾಡಿದ್ದಾರೆ ಎಂದು ಅಭಿಮಾನಿಗಳು ಲೆಕ್ಕ ಹಾಕಿದ್ದಾರೆ. ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಬಿಲ್ಡಪ್ ಸಾಂಗ್, ಸರಿಯಾಗಿ ಡೈಲಾಗ್ ಇಲ್ಲ, ಆದರೂ ಸಲಾರ್ ಸಿನಿಮಾ ಚೆನ್ನಾಗಿದೆ ಎಂದು ಅಭಿಮಾನಿಗಳು ಕೊಂಡಾಡಿದ್ದಾರೆ. ಕಮ್ಮಿ ಮಾತನಾಡಿದರೂ ಇಂಪ್ಯಾಕ್ಟ್ ಆಗಿ ಚೆನ್ನಾಗಿದೆ ಎನ್ನುತ್ತಿದ್ದಾರೆ. ಪಾರ್ಟ್ 2ನಲ್ಲಿ ಆದರೂ ನಮ್ಮ ಹೀರೋಗೆ ಡೈಲಾಗ್ ಕೊಡಿ ಅಂತ ಪ್ರಶಾಂತ್ ನೀಲ್ ಅಭಿಮಾನಿಗಳು ಕೇಳಿಕೊಳ್ಳುತ್ತಿದ್ದಾರೆ.